ಸರ್, ನಾವು BBMP ಪೂರ್ವ ವಲಯದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು EE, AE ಆಮೇಲೆ AEE ಶಾಂತಿನಗರ ಉಪವಿಭಾಗ ಎಲ್ಲರೂ ಸೇರ್ಕೊಂಡು ವಿವೇಕ್ ನಗರ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿ ಪಕ್ಕದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ DSS ದಲಿತ ಸಂಘಟನೆ ಕಚೇರಿ ಎಲ್ಲಾ ಸಮಾಜದ ಬಡವರ ಸಮಾಜ ಕೆಲಸ ಮಾಡ್ತಾ ಇದ್ದ ಕಚೇರಿಯನ್ನ ವಿತೌಟ್ ನೋಟಿಸ್, ವಿತೌಟ್ ಸೂಚನೆ, ಯಾವುದೇ ಅವ್ರ ಹತ್ರ ದಾಖಲೆಗಳಿಲ್ಲ, ಹಂಗೆ ಏಕಾಏಕಿ ಬಂದು ಅಗೋರಾತ್ರಿ ಶನಿವಾರ 4ನೇ ಶನಿವಾರ ಅದು BBMP ರಜೆ ದಿನ, ಯಾವುದೇ ಅವರು BBMP ಅಧಿಕಾರಿಗಳಂತ ಗೊತ್ತಿಲ್ಲ, ಗುರುತಿನ ಚೀಟಿ ಇಲ್ದಿರ ಕಳ್ಳರಂತೆ ಬಂದ್ಬಿಟ್ಟು JCB ತಗೊಂಡ್ಬಂದ್ಬಿಟ್ಟು ಡೆಮಾಲಿಷ್ ಮಾಡ್ಬಿಟ್ಟು 2:30ಗೆ ನನಗೆ 5 ಗಂಟೆಗೆ ಗೊತ್ತಾಯ್ತು ಈ ರೀತಿ. ಅವಾಗ ನಾನು ಓಡೋಗಿ ನೋಡೋಷ್ಟಲ್ಲಿ ಪೊಲೀಸ್ ಅವ್ರ ಮಾತ್ರ ಬ್ಯಾರಿಗೇಟ್ ಆಗ್ತಾ ಇದ್ರು. ಪೊಲೀಸರು ಕಂಡ್ರೆ ಇರೋ ತರ BBMP ಅವರು ನಮ್ಗೆ ರಕ್ಷಣೆ ಕೊಡಂತ ನೋಟಿಸ್ ಕೊಟ್ರು, ಈ ತರ ಬಂದು ಹೊಡೆದಾಕ್ಬಿಟ್ಟು ಹೋಗ್ಬಿಟ್ರಿ. ಅದರಲ್ಲಿ ಎಲ್ಲ ನಮ್ಮ ಆಡಳಿತದ ಎಲ್ಲ ಸಾಮಾನು, ಕಂಪ್ಯೂಟರ್ ಆಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ, ಎಲ್ಲ ರಾಷ್ಟ್ರ ನಾಯಕರ ಭಾವಚಿತ್ರ, ಕನ್ನಡ ತಾಯಿಯ ಮಾತೆಯ ಒಂದು ಭಾವಚಿತ್ರ, ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ, ಈ ತರ ಸಂವಿಧಾನ, ಆಮೇಲೆ ಬಾಬಾ ಸಾಹೇಬ್ ಅವರ ಬರವಣಿಗೆಯ ಪುಸ್ತಕಗಳು, ಹಿಂಗೆ ರೀತಿ ನಮ್ಮ ಪೀಠೋಪಕರಣಗಳು ಎಲ್ಲವೂ ಇತ್ತು. ಎಲ್ಲಾನು ನಾಶ ಪಡಿಸ್ಬಿಟ್ಟವ್ರೆ. ಹಂಗೆ ಎಲ್ಲ ನಾಶ ಪಡಿಸ್ಬಿಟ್ಟು ಹೋಗ್ಬಿಟ್ರು. ಸರಿ, ನಾವು ಅಲ್ಲಿ ಅವತ್ತು ರಸ್ತೆ ಬ್ಲಾಕ್ ಮಾಡಿ ಎಲ್ಲ ಕೂಗಾಡಿ ಪೊಲೀಸ್ ಅವರು ನಮ್ಮನ್ನ ಅರೆಸ್ಟ್ ಮಾಡಿ ವಿವೇಕ್ ನಗರಲ್ಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಕೇಳಿದಾಗ ನಾವು ಇದನ್ನೆಲ್ಲ ಹೇಳ್ಬಿಟ್ಟು ನಮ್ಮ ಹತ್ರ ಹೋದ್ಲು ಲಾಯರ್, ನಮ್ಮ ಅಡ್ವೊಕೇಟ್ ಬಂದ್ರು, ಸಂಘಟನೆ ಅಡ್ವೊಕೇಟ್ ಬಂದು ಅವ್ರ ಮೇಲೆ 3 ಜನ ಮೇಲೆ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಆಗ್ಬೇಕು, ಈ ರೀತಿ ಅಗೋರಾತ್ರಿಯಲ್ಲಿ ಡ್ಯೂಟಿ ಮಾಡಿರೋದು ಇದು ಇಲ್ಲಿಗಲ್ಲು, ಈ ರೀತಿ ಆಡಳಿತ ಸಂಸ್ಥೆ ಇದು, ಈ ರೀತಿ ಇವರೇನು ಅಕ್ರಮ ಚಟುವಟಿಕೆಗಳು ನಡೀತಾ ಇಲ್ಲ, ಇಲ್ಲಿ ಎಲ್ಲ ಸಮಾಜ ಪರ ಚಟುವಟಿಕೆಗಳು ನಡೀತಾ ಇದೆ ಅಂತ ಕೆಲಸವನ್ನ ಕೆಡವಿರೋದು ಇದು ತಪ್ಪು. BBMP ಅಧಿಕಾರಿಗಳು ಇದನ್ನ ನಾವು ಖಂಡಿಸ್ತೀರಿ ಅಂತ ಹೇಳಿ ಇವತ್ತು ಒಂದು ಮನವಿ ಪತ್ರ, ಅವತ್ತು 2 ದಿನ ರಜಾ ಇತ್ತು, ಇವತ್ತು ಪೂರ್ವ ವಲಯದ ಝೋನಲ್ ಕಮಿಷನರ್ ಅವ್ರ ಹತ್ರ ನಾವು ಬಂದಿದ್ದೀರಿ. ಅವರು ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ಕಮಿಷನರ್ ಹತ್ರ ಬಂದು ನಾವು ನಮ್ಮ ಅನಲನ್ನ ತೋಡ್ಕೋತಾ ಇದ್ರಿ. ಈ ತರ ನೀವು ಸಮಾಜ ಕೆಲಸಕ್ಕಾಗಿ, ಸಮಾಜದ ಬಡವರಿಗಾಗಿ ಇದ್ದ ಆಫೀಸನ್ನ ನೀವು ಧ್ವಂಸ ಮಾಡಿದ್ದು ನ್ಯಾಯನಾ, ಸರಿನಾ? ನಿಮ್ಗೆ ಯಾರಂದ್ರೆ ಕಂಪ್ಲೇಂಟ್ ಕೊಟ್ಟಿದಾರ, ಅದು ಜನಕ್ಕೆ ಏನಾದ್ರೆ ತೊಂದರೆ ಆಗ್ತಾ ಇದೆ ಆಫೀಸಿಂದ ಅಂತ ನಾವು ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನೆಲ್ಲ ನನ್ನ ಸಂಬಂಧಪಟ್ಟ ಸಬಾರ್ಡಿನೇಟ್ ಆಫೀಸ್ಗಳನ್ನ ಕರ್ಕೊಂತೀನಿ, ಇದರಿಂದ ಏನಾಗಿದೆ ಅಂತ ನಾನು ತಿಳ್ಕೊಂಡು ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ. ನಮ್ಮ ಬೇಡಿಕೆ ಏನಾಗಿದೆ ಅಂದ್ರೆ, ಹಿಂದೆ ಅವರು ಅಲ್ಲಿ ನಿರ್ಮಾಣ ಮಾಡಕ್ಕೆ ನಮ್ಗೆ ಆರ್ಡರ್ ಕಾಪಿ ಕೊಡ್ಲೇಬೇಕು ಅವರು. ಎರಡನೇದು, ಬಾಬಾ ಸಾಹೇಬ್ರ ಅವರ ಭಾವಚಿತ್ರವನ್ನ ಕಿತ್ತು ಎಸ್ದು ಕಸದ ತೊಟ್ಟಿಯಲ್ಲಿ ಬಿಸಾಕಿದ್ದಾರೆ. ಅವ್ರದ್ದು ಯಾವುದೇ ನಿಯಮಾವಳಿಗಳನ್ನ ಪಾಲನೆ ಮಾಡಿದಾರ, ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರೋ ಅಧಿಕಾರಿಗಳ ಮೇಲೆ ಅವರು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ವಜಾಗೊಳಿಸ್ಬೇಕು. ಮೂರನೇದು, ಇದಕ್ಕೆ ಯಾರು ಒತ್ತಡ ತಂದಿದ್ದಾರೆ, ಅವ್ರಿಗೆ ಏನ್ ನಮ್ಮ ಮೇಲೆ ದ್ವೇಷ, ದಲಿತರ ಮೇಲೆ ಏನು ಅಂಬೇಡ್ಕರ್ ಮೇಲೆ ದ್ವೇಷ ಅಂತ ಹೇಳಿ ನಮ್ಗೆ ಅವರು ತಿಳಿಸ್ಬೇಕು ಅಂತ ಹೇಳಿ. ಹಂಗಿಲ್ಲ ಅಂದ್ರೆ ನಾವು ಇಡೀ ರಾಜ್ಯವನ್ನೇ ಎದುರಿಸಿ ನಾವು BBMP ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡು ಇವತ್ತು ಈ ಚಳುವಳಿಯಲ್ಲಿ ಎಲ್ಲ ನಾಯಕರು ಹಮ್ಮಿಕೊಂಡಿದೆ, ಎಲ್ಲ ಮಹಾಒಕ್ಕೂಟ, ಭೀಮಾ ಮಹಾಒಕ್ಕೂಟ ನಾಯಕರು ಎಲ್ಲರೂ ಹಮ್ಮಿಕೊಂಡು ನಾವು ನ್ಯಾಯ ಕೇಳ್ತಾ ಇದ್ರಿ. ಇವತ್ತೇ ನಮ್ಗೆ ಜಾಯಿಂಟ್ ಕಮಿಷನರ್ ಕರೆದು ಇವತ್ತೇ ನಾನು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಜಾಯಿಂಟ್ ಕಮಿಷನರ್ ಹತ್ರ ವೇಟ್ ಮಾಡ್ತಾ ಇದೀವಿ ಸರ್. ನಮಗೆ ಮೊದಲೇ ಒಂದು 2-3 ಸರಿ ರಾಜಕೀಯ ನಾಯಕರಾದ ನಮ್ಮ ಸ್ಥಳೀಯ ಶಾಸಕರಾದ MA ಹರೀಶ್ ಅವರು ಒಂದ್ 2-3 ಸರಿ ವಿಡಿಯೋ ಮಾಡಿದ್ರು ಸರ್. ಅವರು MLAಗೆ ನಿಂತಾಗ ಈ ಆಫೀಸ್ ನ ಎಂಕ್ರೋಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದು ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇದಾರೆ, ಆದ್ರೂ ನಾನು ಬಿಡಲ್ಲ, ನಾನು ಹೊಡೆದಾಕ್ತೀನಿ ಅಂತ ಹೇಳಿ ನಮ್ಮ ದ್ವೇಷ ಸಾರಿದ್ರು ಅವರು. ಅವ್ರ ಮೇಲೆ ನಮ್ಗೆ ಸಂಶಯ ಇದೆ ಸರ್. ಇದನ್ನ MLAನೇ ಇವ್ರ ಮೇಲೆ ಒತ್ತಡ ತಂದು ಇದನ್ನ ಅಂಬೇಡ್ಕರ್ ವಿರುದ್ಧವಾಗಿ ಈ ಕೆಲಸ ಕಾರ್ಯಚಟುವಟಿಕೆ ಮಾಡಿಸಿದ್ದಾರೆ ಸರ್ ಆಫೀಸರ್ಗಳನ್ನ. ಸ್ನೇಹಿತರೆ, ಏನು ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ದಾಸಂಸ ಗೆಳೆಯರು ಅಲ್ಲಿ ಒಂದು ಕಚೇರಿನ ಓಪನ್ ಮಾಡ್ಕೊಂಡು ಜ್ಞಾನ ತುಂಬುವ ಜನಕ್ಕೆ ಇವತ್ತಿನ ದಿನ ಬೇಕಾದಂತ ಬಾಬಾ ಸಾಹೇಬರ ವಿಚಾರಗಳನ್ನ ಮತ್ತೆ ಇತರ ಅನೇಕ ಗಣ್ಯ ವ್ಯಕ್ತಿಗಳು ಏನಿದ್ದಾರೆ, ಸಮಾಜ ಸುಧಾರಕರು ಅಂತ ಆ ತರದ ಅನೇಕ ಗಣ್ಯ ವ್ಯಕ್ತಿಗಳ ಚಿಂತನೆ, ಅವರ ಬರವಣಿಗೆ, ಈ ತರದ ಒಂದು ಇತಿಹಾಸವನ್ನ ಜನಕ್ಕೆ ತಿಳಿಸುವಂತ ಕೆಲಸದ ಒಂದು ಕಚೇರಿನಲ್ಲಿ ಇಟ್ಕೊಂಡಿದ್ರು. ಮತ್ತೆ ಅದರ ಪೂರ್ವಕವಾಗಿ ಸಮಾಜದ ಬಡ ಜನರ ಒಂದು ಕಣ್ಣೀರು ಒರೆಸುವಂತ ಕೆಲಸನೂ ಕೂಡ ಅಲ್ಲಿ ಮಾಡ್ತಾ ಇದ್ದಂತ ಗೆಳೆಯರ ಕಚೇರಿನ ಶನಿವಾರ ದಿನ ಧ್ವಂಸ ಮಾಡಿದ್ದಾರೆ BBMP ಅಧಿಕಾರಿಗಳು. ಏನು ಪೂರ್ವ ವಲಯದ ಅಧಿಕಾರಿಗಳು ಇವತ್ತು ಬಾಬಾ ಸಾಹೇಬರ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ. ಆ ಭಾಗದ ಶಾಸಕರು ಕೂಡ ಈಗ ಶಾಮೀಲಾಗಿದ್ದಾರೆ ಅನ್ನೋ ಸಂದೇಹನ ನಮ್ಮ ಗೆಳೆಯರೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಒಂದು ಡೋಂಗಿತನ ಪ್ರದರ್ಶನ ಮಾಡ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಕೇಳಬೇಕಾಗಿದೆ. ಇವತ್ತು ಸಂವಿಧಾನದ
ಏನು ಹಕ್ಕುಗಳ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ನಡೀತಾ ಇದೆ, ಸರ್ಕಾರ ಇದಕ್ಕೆ ಒತ್ತು ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಒಂದು ಬಾಬಾ ಸಾಹೇಬರ ಕಚೇರಿಯಲ್ಲಿ ಇದ್ದಂತ ಏನು ಆ ದಾಖಲೆಗಳು ಮತ್ತೆ ವಿಚಾರಗಳು ಎಲ್ಲವನ್ನೂ ಕೂಡ ಧ್ವಂಸ ಮಾಡಿರೋದು ನಮಗಂತೂ ತುಂಬಾ ನಾಚಿಕೆ ಆಗ್ತಾ ಇದೆ. ಇತ್ತೀಚೆಗೆ ತಾನೇ ಮುಖ್ಯಮಂತ್ರಿಗಳು ದಲಿತರ ಸಭೆ ಕರೆದು ನಿಮ್ಮ ಸಮಸ್ಯೆಗಳೇನಿದೆ ಅಂತ ಚರ್ಚೆಯನ್ನು ಕೂಡ ಮಾಡಿದಂತ ಸಂದರ್ಭದಲ್ಲಿ ಈ ತರ ಒಂದು ದುರ್ಘಟನೆ ನಡೆದಿದೆ. ಈ ಕೂಡಲೇ ನಮ್ಮ ಬೇಡಿಕೆ, ಯಾರ್ಯಾರು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಈ ಕೂಡಲೇ ಅಲ್ಲಿ ಕಚೇರಿ ಕಟ್ಟೋದಕ್ಕೆ ನಮ್ಗೆ ಅನುಮತಿ ಕೊಡಬೇಕು. ಇಲ್ಲ ಅಂದ್ರೆ ಈ ಜೆ.ಸಿ. ಮೇಡಮ್ನ ಪಾಪ ಏನೋ ಅಯ್ಯಮ್ಮನಿಗೆ ಏನು ಗೊತ್ತಿಲ್ಲ, ಇಲ್ಲಿ ಬಂದು ಕೆಲವು 6 ತಿಂಗಳು 1 ವರ್ಷ ಆಗಿದೆ, ಅಯ್ಯಮ್ಮ ಕನಿಷ್ಠ ಏನ್ ಕೆಲಸಗಳು ಕೂಡ ಮಾಡಕ್ ಆಗ್ತಾ ಇಲ್ಲ. ಅಧಿಕಾರಿಗಳು ಆ ಹೆಣ್ಣುಮಗಳ ಕಂಟ್ರೋಲ್ ಅಲ್ಲಿ ಇಲ್ಲ, ಅವರು ಅದ್ಮೀರಿ ಅವ್ರು ಇಷ್ಟ ಬಂದಂಗೆ ದುಡ್ಡು ಮಾಡೋ ದಂಧೆಯಲ್ಲಿ ತೊಡಗಿದ್ದಾರೆ. ಆ ನಿಟ್ಟಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಕೂಡಲೇ ಸಂಬಂಧಪಟ್ಟ ಯಾರ್ಯಾರು ಇವತ್ತು ಬಾಬಾ ಸಾಹೇಬರ ಕಚೇರಿಗೆ ಅವಮಾನ ಮಾಡಿ ಧ್ವಂಸ ಮಾಡಿದ್ದಾರೆ ಅವ್ರು ನೀವು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಜೆ.ಸಿ. ಮೇಡಮ್ನು ಕೂಡ ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಆ ನಿಟ್ಟಲ್ಲಿ ಇವತ್ತೇನು ದಲಿತ ಸಂಘಟನೆಗಳ ಒಕ್ಕೂಟ, ಎಲ್ಲಾ ದಲಿತ ಸಂಘಟನೆ ಆಲ್ಮೋಸ್ಟ್ ಹತ್ತತ್ರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಈ ಕೂಡಲೇ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಾವು ಕೂಡಲೇ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ಅಡಿ ಅವರ ವಿರುದ್ಧ ದೂರು ಕೂಡ ಕೊಡ್ತೇವೆ. ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಕೆಲಸದಿಂದನೂ ಕೂಡ ಅವ್ರನ್ನ ವಜಾ ಮಾಡಬೇಕು. ಏನು ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಪರ ಏನಾದರೂ ಕಾಳಜಿ ಇದ್ವೆ, ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಈ ಡೋಂಗಿತನ ಅನ್ಬಿಟ್ಟು ನಿಜವಾಗಿ ನಿಮಗೆ ದಲಿತರ ಪರ ಕಾಳಜಿ ಇದ್ರೆ ಈ ಕೂಡಲೇ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಕಚೇರಿಗೆ ಅವಮಾನ ಮಾಡಿರೋರ್ನ ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು. ಇಲ್ಲ ಅಂದ್ರೆ ಜೆ.ಸಿ. ಮೇಡಮ್ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅಲ್ಲಿ ತನಕನೂ ಕೂಡ ನಾವು ಈ ಹೋರಾಟ ಮುಂದುವರಿಸ್ತೇವೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಶಾಸಕರಾಗಿದ್ದು ಕೂಡ ಶಾಸಕರ ವಿರುದ್ಧ ದೌರ್ಜನ್ಯ ಕಾಯ್ದೆ ಅಡಿ ಕೇಸ್ ಬುಕ್ ಮಾಡಿಸ್ತೀವಿ. ಮೇ ಬಿ ಅಯ್ಯಪ್ಪ ಮುಸಲ್ಮಾನರ ಬಗ್ಗೆ ನಮಗೆ ಭಾರಿ ಕಾಳಜಿ ಇದೆ. ಇವತ್ತು 99% ಮುಸಲ್ಮಾನರು ಬಾಬಾ ಸಾಹೇಬ್ರನ್ನು ಒಪ್ಕೊಳ್ತಾರೆ. ಆದ್ರೆ ಈ ತಾಯಿ ಹ್ಯಾರಿಸ್ ಯಾಕೆ ಈ ತರ ಮಾಡಿಸಿದಾನೆ ಅನ್ನೋದು ನನ್ಗೆ ಗೊತ್ತಿಲ್ಲ. 99% ಮುಸ್ಲಿಮರು ಬಾಬಾ ಸಾಹೇಬ್ರ ಬಗ್ಗೆ ಒಳ್ಳೆ ಒಂದು ಹೆಸರನ್ನ, ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಮಾನ್ಯ ಹ್ಯಾರಿಸ್ ಸಾಹೇಬರು ದಯವಿಟ್ಟು ಆ ತರ ಮಾಡಿದ್ರೆ ಇವು ಕೂಡಲೇ ಕ್ಷಮಾಪಣೆ ಕೋರಿ ಇಮ್ಮಿಡಿಯೇಟ್ ಆ ಕಚೇರಿ ಕಟ್ಟೋದಕ್ಕೆ ನೀವೇ ಸಹಾಯ ಮಾಡ್ಬೇಕು ಅಂತ ನಾನಂತೂ ಒತ್ತಾಯ ಮಾಡ್ತೇನೆ. ಇಡೀ ದೇಶ ಇವತ್ತು ನಾಗರಿಕಸ್ಥರು ತಲೆ ತಗ್ಸುವಂಗಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತೆ ಅಭಿಮಾನಿಗಳು ಯಾರಿದ್ದಾರೆ ಅವರ ಒಂದು ಅಭಿಮಾನಕ್ಕೆ, ಮನೋಭಾವಕ್ಕೆ ಧಕ್ಕೆ ತಂದಿರುವಂತದ್ದಾಗಿದೆ. ಹಾಗೂ ಇಡೀ ದೇಶದ ಜನ ಇವತ್ತು ತಲೆ ತೆಗಿಸ್ಬೇಕಾಗಿರುವಂತ ಪರಿಸ್ಥಿತಿ ಎಲ್ಲಿ ಉಂಟಾಗಿದೆ, ಇದೆಲ್ಲ ಆಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಚೇರಿಯನ್ನ ರಾತ್ರೋರಾತ್ರಿ ಬಂದು ಅಧಿಕಾರಿಗಳು ಧ್ವಂಸಗೊಳಿಸಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳು, ಅವರ ಬರಹ, ಭಾಷಣಗಳು, ಬುಕ್ಸು ಇವೆಲ್ಲವೂ ಏನಿತ್ತು ಇವೆಲ್ಲವನ್ನು ಕೂಡ ರಾತ್ರೋರಾತ್ರಿ ಜೆ.ಸಿ.ಬಿ ಬಿಟ್ಟು ಧ್ವಂಸ ಮಾಡಿ ತುಳಿದು ಬಿಸಾಕಿರ್ತಕ್ಕಂಥದ್ದಾಗಿದೆ. ಏನಿದು, ಯಾವ ಸರ್ಕಾರ ಒಳ್ಳೇದು ಯಾವ ಸರ್ಕಾರ ಕೆಟ್ಟದು ಅಂತಂದ್ರೆ ಬಿಜೆಪಿ ಅವ್ರು ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತಕೊಂಡೋಗಿ ಕಸದ ಬುಟ್ಟಿಯಲ್ಲಿ ಹಾಕ್ತಾರೆ. ಕಾಂಗ್ರೆಸ್ ಅವ್ರು ಬಂದ್ರೆ ಆಫೀಸ್ಗಳೇ ಧ್ವಂಸ ಮಾಡ್ತಾರೆ. ನಾವೆಲ್ಲರೂ ಕೂಡ ಪಾಪ ಕಾಂಗ್ರೆಸ್ ಅವ್ರು ಒಳ್ಳೆಯವರು ಅಂತ ಅನ್ಕೋಬೇಕಂತೇಳಿ ಮುಖ್ಯಮಂತ್ರಿಗಳು ಎಸ್.ಸಿ. ಮಹದೇವಪ್ಪನವರು, ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಾವು ಒಳ್ಳೆಯವ್ರೇನೋ ಪಾಪ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಹರೀಶ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ವಿಚಾರವಂತರಾಗಿದ್ದಾರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ ಕೂಡ. ಆದ್ರೆ ಅವರೇ ಈ ರೀತಿ ಕೃತ್ಯಕ್ಕೆ ಇಳಿದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂಥರ ಶೇಮು. ನಾಗರಿಕಸ್ಥರು ಕೂಡ ಅವ್ರು ಓಟ್ ಹಾಕಿರೋರು ಕೂಡ ಬಹಳ ನಾಚಿಕೆ ಬೀಳ್ಬೇಕಾಗಿರ್ತಕ್ಕಂಥ. ಶನಿವಾರ ರಾತ್ರಿ ಕರೆಕ್ಟಾಗಿ 1-2 ಗಂಟೆನಲ್ಲಿ ನಮ್ಮ ಶಾಂತಿನಗರ ವಿವೇಕ್ ನಗರದ ಸ್ಥಳದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಫೀಸ್, ಅಂದ್ರೆ ಎಲ್ಲಾ ಒಂದು ಮಕ್ಕಳಿಗೆ ಒಂದು ನ್ಯಾಯ ನೀತಿಯಾದ ಕೆಲಸಗಳಲ್ಲಿ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಸಹಿಸಕ್ಕಾಗ್ದಿರ ಹೇಳಕ್ಕಾಗ್ದಿರೋದಂತ ಘಟನೆ ಇದು.
ಎಷ್ಟು ಬೇಸರ ಆಗತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಡೀ ರಾಜ್ಯ ಸರ್ಕಾರ ಎಲ್ಲಾ ಕಡೆ ಹಳ್ಳಿಗೂ ಮೂಲೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದೆ. ಅದನ್ನ ನೋಡಿ ನಾವು ಎಷ್ಟೋ ಸಂತೋಷ ಪಡ್ತಾ ಇದೀವಿ. ಈ ರೀತಿ ಘಟನೆಗಳು ಆಗ್ಬಾರ್ದು, ಅದನ್ನ ಎಚ್ಚೆತ್ಕೊಬೇಕು. ಆಮೇಲೆ ಇನ್ನ ಮುಖ್ಯವಾದ ಕಲ್ಲಂದ್ರೆ ಅಲ್ಲಿಂದನೇ ಅಂಬೇಡ್ಕರ್ ಸಾಹೇಬ್ರಿಂದಾನೇ ಎಲ್ಲ ಬಂದಿರೋಂಥವ್ರು. ಇವತ್ತು ನಮಗೆ ಎಲ್ಲಾ ತರನು ಸವಲತ್ತು ಪಡೆದು ಅಂತವ್ರ ಮೇಲೆ ಇವಾಗ ಏನೇ ಆಗಿಲ್ಲ ಒಂದು ನೋಟಿಸ್ ಕೊಡ್ಬೇಕು, ಒಂದು ಕಾನೂನುಬದ್ಧವಾಗಿ ಎಲ್ಲಾರನ್ನು ಕರೆದು ಒಂದು ಸಭೆ ಕರೆದು ಹಿಂಗಿದೆಯಪ್ಪ ಅಂತ ಹೇಳಿ ತಿಳಿಸುವಂತ ಕೆಲಸ ಮಾಡ್ಬೇಕು. ಇನ್ನು ಮುಂದಕ್ಕೆ ಈ ತರ ಘಟನೆ ಎಲ್ಲೂ ಆಗ್ಬಾರ್ದು.